Hello guys, welcome to day 3 of cleaning. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಇಲ್ಲೊಂದು ಟಿ ವಿ ಇತ್ತು ಅಲ್ಲ, ಸೊ ಅದನ್ನು ನನ್ನ ಫ್ರೆಂಡಿಗೆ ಕೊಟ್ಟೆ. ಯಾಕಂದರೆ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ, ಮತ್ತು ಆಲ್ಮೋಸ್ಟ್ ಎಲ್ಲ ಫುಲ್ ಪೇಂಟೆಲ್ಲ ಆಗಿದೆ. ಜಸ್ಟ್ ಇವತ್ತು ಪ್ಯಾಕಿಂಗ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಇಲ್ಲೆಲ್ಲ ಕಾಂಟ್ರಾಕ್ಟ್ನ ಈ ಥರ ಪೋಸ್ಟಲ್ಲಿ ಕಳಿಸ್ತಾರೆ, ಡಿಜಿಟಲಲ್ಲೂ ಕಳಿಸ್ತಾರೆ, ಅದಾದಮೇಲೆ ಪೋಸ್ಟಲ್ಲೂ. ಮತ್ತು ಇದು ನೋಡಿ, ನಂದು ಎಕ್ಸಾಮ್ ಕಾಪಿ ಶೀಟ್ ಎಲ್ಲ ಫುಲ್ ಏನು ಬೇಕಲ್ಲ ಬರ್ಕೊಂಡು ಹೋಗ್ಬೋದು. ಫುಲ್ ಶೀಟ್ ಈ ಥರ ಒಂದು ಶೀಟ್ ತೊಗೊಂಡು ಹೋಗ್ಬೋದು. ನಿಮ್ಗೆ ಏನೇನು ಫಾರ್ಮುಲಾಸ್ ಥಿಯರಿ ಏನು ಬೇಕಾದರೂ ಬರಿಬೋದು, ಬಟ್ ಹ್ಯಾಂಡ್ ರಿಟರ್ನ್ ಇರಬೇಕೆಲ್ಲ. ಓಕೆ, ಪ್ಯಾಕಿಂಗ್ ಎಸ್ ಡನ್. ಇವಾಗ ಇದನ್ನು ನನ್ನ ಫ್ರೆಂಡ್ ರೂಮಲ್ಲಿ ಇಟ್ಬಿಟ್ಟು ಮತ್ತೆ ನೆಕ್ಸ್ಟ್ ರೌಂಡ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಹೆಲೋ, ವೆಲ್ಕಮ್ ಟು ಡೇ 4 ಆಫ್ ಕ್ಲೀನಿಂಗ್ ಆ್ಯಂಡ್ ಪ್ಯಾಕಿಂಗ್. ಸೊ ನಾನು ಅವತ್ತು ನನ್ನ ಫ್ರೆಂಡ್ ಮನೆಗೆ 1-2 ಬಿಗ್ ಬ್ಯಾಗ್ಸ್ನ ತೊಗೊಂಡೋಗಿ ಇಟ್ಬಿಟ್ಟು ಬಂದೆ. ಬಟ್ ಇನ್ನೂ ರೂಮಲ್ಲಿ ಕ್ಲೀನಿಂಗ್ ಸ್ವಲ್ಪ ಬಾಕಿ ಇದೆ, ಮತ್ತು ಮೇ ಬಿ ಇನ್ನು 1 ಬ್ಯಾಗ್ ಅಷ್ಟಾಗ್ಬೋದು. ನೋಡಿ, ಕ್ಲೀನ್ ಮಾಡಿ ಮಾಡಿ ನನಗೆ ಫುಲ್ಲು ಜ್ವರ ಬಂದಂಗೆಲ್ಲ ಆಗಿಬಿಟ್ಟಿತ್ತು. ಲೆಟ್ಸ್ ಫಿನಿಶ್ ಇಟ್ ಟುಡೇ ಮೇ ಬಿ. ಆ್ಯಕ್ಚುಲಿ ಜರ್ಮನಿಲಿ ನಾವು ವೇಸ್ಟ್ನ ಥ್ರೋ ಮಾಡೋಕ್ಕೂ ರೂಲ್ಸ್ ಇದೆ. ಅಂದರೆ ಪೇಪರ್ಸ್ ಸಪ್ರೇಟು, ಬಯೋ ವೇಸ್ಟ್ ಸಪ್ರೇಟು, ಮತ್ತು ಪೇಪರ್ಸು ಮತ್ತು ಅನ್ವಾಂಟೆಡು ಸಪ್ರೇಟ್. ಮತ್ತು ಆಯಿಲ್ನೂ ನಾವು ಡಿಸ್ಪೋಸ್ ಮಾಡೋಕ್ಕೂ ಇಲ್ಲಿ ರೂಲ್ಸ್ ಇದೆ. ಡೈರೆಕ್ಟ್ ಸಿಂಕಿಗೆ ಎಸೆಯಂಗಿಲ್ಲ. ಸೊ ಇದೆಲ್ಲ ವೇಸ್ಟ್, ಪೇಪರ್ನೆಲ್ಲ ಸಪ್ರೇಟ್ ಹಾಕಬೇಕು. ಹಲೋ ಗೈಸ್, ವೆಲ್ಕಮ್ ಟು ಡೇ 5 ಆಫ್ ಕ್ಲೀನಿಂಗ್. ಸೊ ಇವತ್ತು ಲಾಸ್ಟ್ ಡೇ, ಯಾಕಂದರೆ ನಾಳೆ ಹೌಸ್ ಮಾಸ್ಟರ್ಗೆ ಬೆಳಗ್ಗೆ 8 ಗಂಟೆಗೇ ಕೀ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಇವತ್ತು ಬೆಡ್ ಮ್ಯಾಟ್ರೆಸ್ ಇರುತ್ತಲ್ಲ, ಅದ್ರ ಮೇಲೆ ಕವರ್ ಇರುತ್ತಲ್ಲ, ಅದನ್ನೊಂದ್ಸರಿ ವಾಶ್ ಮಾಡಬೇಕು. ಮತ್ತು ಸ್ವಲ್ಪ ಪ್ಯಾಕಿಂಗ್ ಇದೆ. ಅದಾದಮೇಲೆ ಡೋರ್ಸ್ನೆಲ್ಲ ಸ್ವಲ್ಪ ಒರೆಸ್ಬೇಕು. ಅದಾದರೆ ಮುಗೀತು. So let's clean again. ಸೊ ಇವಾಗ ಇದನ್ನು ವಾಷಿಂಗ್ ಮೆಷಿನ್ಗೆ ಹಾಕಿ ವಾಶ್ ಮಾಡಬೇಕು. ನನಗೂ ಕೆಲಸ ಮಾಡಿ ಮಾಡಿ ಟಯರ್ಡ್ ಆಗೋಗಿತ್ತು. ಸೊ ನನಗೂ ಸ್ವಲ್ಪ ಎನರ್ಜಿ ಬೇಕು ಅಂತ ಹೈ ಪ್ರೋಟೀನ್ ಪುಡ್ಡಿಂಗ್ ತಿಂತಾಯಿದ್ದೀನಿ. ಇದು ಯೂಶ್ವಲಿ ಎಲ್ಲರೂ ಜಿಮ್ಮಿಗೆ ಹೋಗೋರೆಲ್ಲ ಎಕ್ಸ್ಟ್ರಾ ಪ್ರೋಟೀನ್ ಪೌಡರ್ ಎಲ್ಲ ತೊಗೊತಾರೆ ಅಲ್ಲ, ಅದೇ ಥರ ಇದೂ ಹೈ ಪ್ರೋಟೀನ್. ಒಂಥರ ಚಾಕ್ಲೇಟ್ ಮೂಸ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಇದೇನು ಆ್ಯಡಲ್ಲ, ಜಸ್ಟ್ ಹೇಳ್ತಾ ಇರೋದಷ್ಟೇ ಇನ್ಫೋಗೋಸ್ಕರ. ಸೊ ಫೈನಲಾಗಿ ಜಸ್ಟ್ ಕಿಚನ್ ಒಂದೇ ಉಳಿದಿದೆ ಇದು ಕ್ಲೀನ್ ಮಾಡೋಕ್ಕೆ. ಸೊ ಇದು ಹ್ಯಾಂಡ್ ಗ್ಲೌಸ್ ಏನಕ್ಕೆ ಹಾಕೊತಿರೋದು ಅಂದರೆ ಕ್ಲೀನಿಂಗ್ ಲಿಕ್ವಿಡ್ದು ಸ್ವಲ್ಪ ಆ್ಯಸಿಡ್ ಥರ ಇರುತ್ತೆ ಅಲ್ಲ, ಸೊ ಅದು ಕೈಯೆಲ್ಲ ಅಂದರೆ ರಫ್ ಆಗುತ್ತೆ ಅಥವಾ ಉರಿ ಬರುತ್ತೆ ಅಂತ ಹ್ಯಾಂಡ್ ಗ್ಲೌಸ್ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಳ್ಳೋಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿ ಫೈನಲಿ ಹಾಕ್ಕೊಂಡೆ ಇವಾಗ. ಹೆಲೋ ಗೈಸ್, ವೆಲ್ಕಮ್ ಟು 6th ಡೇ ಆಫ್ ಕ್ಲೀನಿಂಗ್ ಅಲ್ಲ, ಬಟ್ ಇವತ್ತು ಕೀ ಸಬ್ಮಿಷನ್ ಮಾಡಬೇಕು. ಆಲ್ರೆಡಿ 8 ಗಂಟೆಗೇ ಹೌಸ್ ಮಾಸ್ಟರ್ ಬಂದು ರೂಮ್ನ ಕ್ಲೀನ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಹೋದ್ರು. ಬಟ್ ನಾನು 12 o'clockಗೆ ಖಾಲಿ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಮ್ಯಾಟ್ರೆಸಸ್ ಸ್ವಲ್ಪ ಹಳೇದಾಗಿತ್ತು ಅಂದ್ಬಿಟ್ಟು ಚೇಂಜ್ ಮಾಡೋಕ್ಕೆ ಹೇಳಿದ್ರು. ಸೊ ಚೇಂಜ್ ಮಾಡಿದ್ದೀನಿ. ಮೇ ಬಿ ಡೆಪಾಸಿಟಲ್ಲಿ ಡಿಡಕ್ಟ್ ಮಾಡ್ಕೊತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ಜರ್ಮನಿಲಿ
ಶೇರ್ಡ್ ರೂಮ್ಸ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ನಂದು ಬಾಲ್ಕನಿ ವ್ಯೂ. ಅಲ್ಲಿ ಕಾರ್ನರಲ್ಲಿ ಡೋರ್ ಇದೆ. ಸೊ ನಂದು ಥರ್ಡ್ ಫ್ಲೋರು. ನಾವು ಥರ್ಡ್ ಫ್ಲೋರು ಲಿಫ್ಟಲ್ಲಿ ಬಂದರೆ ಇಲ್ಲಿ ಹೊರಗಡೆ ಬರಬೇಕು. ಸೊ 311 ನನ್ನ ರೂಮ್ ನಂಬರ್ ಇದ್ದಿದ್ದು. ಆ್ಯಂಡ್ ಇಲ್ಲಿ ಜಾಕೆಟ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಇದಿದೆ. ಮತ್ತು ಇದು ಹೀಟರ್. ಇವಾಗ ಸ್ವಲ್ಪ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ, ಇವಾಗೇನು ಹೀಟರ್ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದು ನಮಗೆ ವೈಫೈ ಫ್ರೀ ಇರುತ್ತೆ, ಬಟ್ ಇದು ರೌಟರ್ ನಾವೇ ತೊಗೊಬೇಕು. ಸೊ ಇದು ನಾನು ಇಲ್ಲಿಗೆ ಬಂದಾಗ ತೊಗೊಂಡಿದ್ದು 22 ಯೂರೋಸ್ ಆಗಿತ್ತು, ಅಂದರೆ ಆಲ್ಮೋಸ್ಟ್ 2200 2300 ಅಷ್ಟು. ಆ್ಯಂಡ್ ಇದು ಶೆಲ್ಫ್ಸು. ಇದು ನಾನು ಕಿಚನ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊತಿದ್ದೆ. ಆ್ಯಂಡ್ ಇದು ಕಬೋರ್ಡ್. ಆ್ಯಂಡ್ ಇದು ಬೆಡ್. ಇಲ್ಲಿ ನಾನು ಯೂಸ್ಡ್ ಬಟ್ಟೆನೆಲ್ಲ ಹಾಕೊತಿದ್ದೆ ವಾಶ್ ಮಾಡೋಕ್ಕಿಂತ ಮುಂಚೆ. ಇದು ಚಿಕ್ಕದು ಟೇಬಲ್. ಇದು ಏನಂದರೆ ಇಲ್ಲಿ ಎಲ್ಲರಿಗೂ ಆ್ಯಕ್ಸೆಸ್ ಇರಲ್ಲ ನಮ್ಮ ಬಿಲ್ಡಿಂಗಿಗೆ ಬರೋಕ್ಕೆ. ಸೊ ಕೆಳಗಡೆ ನಮ್ಮ ರೂಮ್ ನಂಬರ್ನ ಕಾಲ್ ಮಾಡಿದ್ರೆ ನಮಗೆ ಇಲ್ಲಿ ಕಾಲ್ ಬರುತ್ತೆ, ರಿಂಗ್ ಆಗುತ್ತೆ. ಸೊ ಎತ್ಕೊಂಡು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಅಲ್ಲಿ ಮೇನ್ ಡೋರ್ ಓಪನ್ ಆಗುತ್ತೆ. ನಮ್ಮ ರೂಮಿಗೆ ಏನಾದರೂ ಯಾರಾದರೂ ಬರಬೇಕಂದ್ರೆ ಸೊ ನಮಗೆ ಕಾಲ್ ಮಾಡ್ತಾರೆ. ಸೊ ಇದು 2 ವೇ ಸ್ವಿಚ್. ಇಲ್ಲೊಂದಿದೆ, ಅಲ್ಲಿ ಎಂಟ್ರೆನ್ಸಲ್ಲಿ ಒಂದಿದೆ. ಆ್ಯಂಡ್ ಇದು ಕಿಚನ್. ಇವಾಗ ಹೌಸ್ ಮಾಸ್ಟರ್ ಬಂದು ನೋಡ್ಬಿಟ್ಟು ಹೋದರು. ಸೊ ನಂದು ಪಕ್ಕದ ರೂಮಲ್ಲೂ ಯಾರೂ ಇಲ್ಲ, ಅವರು ಖಾಲಿಯಾಗಿದ್ದಾಳೆ. ಸೊ ಅದಕ್ಕೆ ಇದನ್ನೆಲ್ಲ ಹಿಂಗೆ ಓಪನ್ ಮಾಡಿಟ್ಟು ಹೋಗಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿದ್ದು ನಾನು. ಇದು ಫುಲ್ ಕರ್ಗಾಗ್ಬಿಟ್ಟಿತ್ತು, ಮಸಾಲ ಎಲ್ಲ ಹಾಕಿ ಎಣ್ಣೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಅಲ್ಲ, ಒಗ್ಗರಣೆ ಹಾಕಿ. ಸೊ ಇದೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಾನು ಫುಲ್ ಹೊಸದು ಥರ ಮಾಡಿದ್ದೀನಿ. ಇದು ಅಷ್ಟೇ ಹಾಫ್ ನನಗೆ ಹಾಫ್, ಆ ಕಡೆ ರೂಮಿಗೂ ಹಾಫ್. ಆ್ಯಂಡ್ ಇದು ಬಾತ್ರೂಮ್. ಸೊ ಇಷ್ಟೇ ಇರುತ್ತೆ ಯೂಶಲಿ. ಇದು ಬಾತ್ ಟಬ್. ಆ್ಯಂಡ್ ಇದು ಅಷ್ಟೇ, ಇದು ಶೇರ್ಡ್. ಇದು ಕಿಚನ್ ಮತ್ತು ಬಾತ್ರೂಮ್ ಶೇರ್ಡ್ ಇರುತ್ತೆ. ನಾನು 2 ಶೇರಿಂಗ್ ತೊಗೊಂಡಿದ್ದು. ಸೊ ಶೇರಿಂಗ್ ಅಂದರೆ ಜಸ್ಟು ಇದು ಪೂರ್ತಿ ರೂಮು ನನಗೆ ಮಾತ್ರ. ಆ್ಯಂಡ್ ಬರೀ ಕಿಚನ್ ಆ್ಯಂಡ್ ಬಾತ್ರೂಮ್ ಅಷ್ಟೇ ಶೇರ್ಡ್ ಇರುತ್ತೆ. ಮತ್ತೇನು, ನಂದು ರೂಮ್ ರೆಂಟ್ 275 ಯೂರೋಸ್. ಫಸ್ಟ್ ಬಂದಾಗ ಜಸ್ಟ್ 250 ಇತ್ತು. ಅದಾದಮೇಲೆ 1 ಇಯರ್, ಅದು 1 ಇಯರು ಅಲ್ಲ, ನಾನು ಬಂದಿದ್ದು ಅಕ್ಟೋಬರ್ 2024. ಸೊ ವಿತಿನ್ 3-4 ಮಂತ್ಸ್ ಜಾನ್ 2025ಇಂದ 25 ಯೂರೋ ಇನ್ಕ್ರೀಸ್ ಮಾಡಿದ್ರು. ಸೊ ಇವಾಗ ನಾನು 275 ಯೂರೋಸ್ ಪೇ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 27,500 or 26,000 1 ಮಂತಿಗೆ ರೆಂಟ್ ಇಲ್ಲಿ. ಬಟ್ ಆ್ಯಕ್ಚುಲಿ ಇದೇ ಕಮ್ಮಿ, ಯಾಕಂದರೆ ಇಲ್ಲಿ ಕೆಮ್ನೆಟ್ಸ್ ಸ್ವಲ್ಪ ಚೀಪ್ ಇರುತ್ತೆ, ಅಂದರೆ ಕಾಸ್ಟ್ ಆಫ್ ಲಿವಿಂಗ್. ಬೇರೆ ಸಿಟಿ ನಾನು ಇವಾಗ ಮೂವ್ ಆಗ್ತಿದ್ದೀನಿ ಅಲ್ಲ, ಸೊ ಅಲ್ಲಿ 400 ಯೂರೋಸ್ ಪೇ ಮಾಡ್ತೀನಿ ನಾನು 1 ಮಂತ್. ಅದು 40,000 ಇದೆ. ಸೊ 27,000 or 20,000 ಎಲ್ಲ ಚೀಪೆಸ್ಟ್ ರೆಂಟ್ ಇಲ್ಲಿ. ಸೊ ನಾನಿಲ್ಲಿ 1 ಇಯರ್ 8 ಮಂತ್ಸ್ ಈ ರೂಮಲ್ಲಿದ್ದೆ. ಐ ಗಾನ ಮಿಸ್ ದಿಸ್ ರೂಮ್. ಓಕೆ ಗೈಸ್, ಬಾಯ್ ಟಾಟಾ. ಅಯ್ಯೋ ಬಾಯ್ ಹೇಳ್ಬೇಕನಾ? ಇರಿ 1 ನಿಮಿಷ, ಯಾಕಂದರೆ ನಾನು ನಮ್ಮ ಹೌಸ್ ಮಾಸ್ಟರ್ನ ತೋರಿಸ್ತೀನಿ. ನಮ್ಮ ಬ್ಯಾಗ್ ಎತ್ಕೊಂಡು ಬರೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ರು. ಯೂಶಲಿ ಯಾರಿಗೂ ಹೆಲ್ಪ್ ಮಾಡೋಲ್ಲ, ಬಟ್ ನನಗೆ ಮಾತ್ರ ಹೆಲ್ಪ್ ಮಾಡೋದು ಅಂತ. ಇವರೇ ನಮ್ಮ ಹೌಸ್ ಮಾಸ್ಟರ್. ಹಿ ವಾಸ್ ಸಚ್ ಅ ನೈಸ್ ಪರ್ಸನ್. ಸೊ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ನೀನು ಕೆಮ್ನೆಟ್ಸಿಗೆ ಬಂದಾಗ ಮೀಟ್ ಆಗು ಅಂತ ಹೇಳಿದ್ದಾರೆ. ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಕೆಮ್ನೆಟ್ಸ್ಗೆ ಹೋದಾಗ ಹೋಗಿ ಮೀಟ್ ಆಗ್ತೀನಿ. ಆ್ಯಂಡ್ ಜರ್ಮನ್ಸ್ ಯೂಶಲಿ ಯಾರ ಜೊತೆನೂ ಫೋಟೋ ತೊಗೊಳ್ಳಲ್ಲ, ಬಟ್ ಈ ಫೋಟೋನ ಅವರೇ ಕೇಳಿ ತೊಗೊಂಡ್ರು. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಸ್ಟೂಡೆಂಟ್ ಡಾಮ್ ಖಾಲಿ ಮಾಡ್ತಾ ಇರೋ ವ್ಲಾಗ್. ಆ್ಯಂಡ್ ಇಟ್ಸ್ ಟೈಮ್ ಟು ಸೇ ಗುಡ್ ಬೈ ಟು ಕೆಮ್ನೆಟ್ಸ್. ಬಾಯ್.